ಕಬಳಿಕೆ ಆರೋಪಕ್ಕೆ ಕೃಷ್ಣ ಬೈರೇಗೌಡರು ಉತ್ತರವನ್ನ ಕೊಟ್ಟಿದ್ದಾರೆ. 265 ಎಕರೆ ನಮ್ಮ ವಂಶಸ್ಥರಿಗೆ ಬಂದಿರುವುದು, ಇದರ ಬಗ್ಗೆ ನೋಂದಣಿ ಸಹ ಆಗಿದೆ. ನಮ್ಮ ಊರಿನ 2 ಕೆರೆಯಲ್ಲೂ 1 ಇಂಚು ಒತ್ತುವರಿ ಆಗಿಲ್ಲ. ಸ್ಪೀಕರ್ ನೇತೃತ್ವದಲ್ಲಿ ವಿಪಕ್ಷ ಶಾಸಕರ ಒಂದು ತಂಡ ಬರಲಿ. ವಿಧಾನಸಭೆಯಲ್ಲಿ ವಿಪಕ್ಷಗಳ ಆರೋಪಕ್ಕೆ ಕೃಷ್ಣ ಬೈರೇಗೌಡರು ಉತ್ತರ ಕೊಟ್ಟಿದ್ದಾರೆ. ಭೂ ಕಬಳಿಕೆ ಆರೋಪಕ್ಕೆ ಕೃಷ್ಣ ಬೈರೇಗೌಡ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿರೋದು. 265 ಎಕರೆ ನಮ್ಮ ವಂಶಸ್ಥರಿಗೆ ಬಂದಿರೋದದು, ಇದರ ಬಗ್ಗೆ ನೋಂದಣಿ ಸಹ ಆಗಿದೆ. ನಮ್ಮ ಊರಿನ 2 ಕೆರೆಯಲ್ಲೂ 1 ಇಂಚು ಒತ್ತುವರಿ ಆಗಿಲ್ಲ. ಸ್ಪೀಕರ್ ನೇತೃತ್ವದಲ್ಲಿ ವಿಪಕ್ಷ ಶಾಸಕರ ಒಂದು ತಂಡ ಬರಲಿ, ಅವರ ಜೊತೆ ಮಾಧ್ಯಮದವರು ಬರಲಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ನಮ್ಮ ರಾಜಕೀಯ ವಿರೋಧಿಗಳ ಆರೋಪ ಸರಿಯಲ್ಲ, ತಪ್ಪು ಆಗಿದ್ರೆ ನಾವು ಸರಿಪಡಿಸಿಕೊಳ್ಳೋದಕ್ಕೆ ರೆಡಿ ಇದ್ದೇವೆ. ಬೇಕಿದ್ರೆ ಜಮೀನನ್ನ ಸರ್ಕಾರದ ವಶಕ್ಕೆ ಪಡೆಯಲಿ. ವಿಧಾನಸಭೆಯಲ್ಲಿ ವಿಪಕ್ಷಗಳ ಆರೋಪಕ್ಕೆ ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಒನ್ ಮ್ಯಾನ್ ಹೋಲ್ಡಿಂಗ್ ವಿಲೇಜ್. ಇದು ಅಂದ್ರೆ ಏಕ ವ್ಯಕ್ತಿತ್ವ ಮಾಲೀಕದ ಊರು. ಇಡೀ ಊರು 256 ಎಕರೆ ಮತ್ತು ವಿಲೇಜ್ ಊರು ಅಂತ ಏನಿದೆ, ವಿಲೇಜ್ ಪೋರ್ಷನ್, ಇದರಲ್ಲಿ ಒಂದೇ ಕುಟುಂಬನೇ, ನಮ್ಮ ಕುಟುಂಬ ಮಾತ್ರ ವಾಸ ಇರ್ತಕ್ಕಂಥದ್ದು. 53ನೇ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸಭಾಧ್ಯಕ್ಷರೇ, ಬೇಕಾದ್ರೆ ನಾನು ಇದನ್ನ ಇನ್ನೂ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕಳಿಸ್ಕೊಡ್ತೇನೆ, ಟೇಬಲ್ ಮಾಡ್ತೇನೆ. ಮತ್ತು ಬೇಕಾದ್ರೆ ವಿರೋಧ ಪಕ್ಷದವರು, ಮಾಧ್ಯಮದವರು ಬೇಕಾದ್ರೆ ಬಂದು ಅಧಿಕಾರಿಗಳ ತಂಡವನ್ನು ಜೊತೆಗೆ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಅವ್ರು ತಯಾರಿದ್ರೆ ತಮ್ಮ ಸೂಚನೆ ಮೇರೆಗೆ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡಲಿ. ಏನಾದರೂ ತಪ್ಪಾಗಿದ್ರೆ ತಪ್ಪು ಮಾಡ್ಕೊಳ್ಳಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ. ಇದು ನನಗಂತೂ ಸಂಬಂಧನೇ ಇಲ್ಲ. ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಅವ್ರು ಖರೀದಿ ಮಾಡಿ ಬಂದಿರುವಂಥ ಜಮೀನುಗಳು, ಅದನ್ನ ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ, ಏನೋ ಒಂದಷ್ಟು ಇವರು ಏನು ನಮ್ಮ BJP ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಇದೆ ನೋಡ್ರಿ ನಿಮ್ಗೆ ಅಂತೇಳಿ ನಮ್ಮವರು ಅಲ್ಲಿ ಅವ್ರು ಮಾತಾಡ್ತಾ ಇದ್ರಂತೆ. ಏನಪ್ಪ ನಿಮ್ಮವರೇ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ. ಕೇಳ್ಪಡ್ತೆ ನಾನು ಕೂಡ ಕೆಲವು ಮಾಧ್ಯಮದವ್ರಿಗೂ ಫೋನ್ ಮಾಡಿ ಏನ್ರಿ ಇದ್ರ ಕಡೆ ಗಮನ ಕೊಟ್ಟಿದ್ದೀರಾ ಅಂತ ಕೆಲವರು ರಾಜಕೀಯದಲ್ಲಿ ಇದೆಲ್ಲ ರಾಜಕೀಯದಲ್ಲಿ ಸ್ವಲ್ಪ ನಿಷ್ಠುರವಾಗಿ ನಾವೆಲ್ಲ ತಯಾರಾಗಿರ್ಬೇಕು, ಎಲ್ಲದಕ್ಕೂ ತಯಾರಿ. ತಪ್ಪು ನಪ್ಪ ಆಗಿದ್ರೆ ಅದನ್ನ ಸದಾ ತಿದ್ಕೊಳ್ಳಿ. ನಮ್ಗೆ ನಂಬಿಕೆ ಇದೆ. ವಿರೋಧ ಪಕ್ಷದ ನಾಯಕರಲ್ಲಿ ಕೇಳ್ತೇನೆ, ವಿಚಾರ